ಇವನು ಯಾವನ ಬಂದಲ್ಲಿ ಸೈಡ್ 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 ಇನ್ಸಿನ್ ಮೀಡಿಯಾ ಅಂತೇಳಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಗೆಳೆಯರ ಬಳಗದ ಡಾಕ್ಟರ್ ರಾಜ್ಕುಮಾರ್ ಆಡಿಟೋರಿಯಂನಲ್ಲಿ ಇಂದು ಕರ್ನಾಟಕ ಕ್ಷತ್ರಿಯ ಮರಾಠ ಫೌಂಡೇಶನ್ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಆಚರಣೆ, ದೇಸಿ ಕ್ರೀಡಾ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ಸಿನ್ ಮೀಡಿಯಾ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಹಾಗೂ ಸಾಹಿತಿ ಎಸ್ಜಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡು ತಾಯಿ ಭುವನೇಶ್ವರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿದರು. ಅಲಂಕಾರ ಏನಾದ್ರೂ ಅಲಂಕಾರ ಮಾಡೋದಿದ್ರೆ 5 ನಿಮಿಷ ಎಕ್ಸ್ಟ್ರಾ 5 ನಿಮಿಷ ತಗೊಂಡು ಅಲಂಕಾರ ಮಾಡಿ ಅವ್ರು ಹೇಳಿ. ಅದು ಅಲಂಕಾರ ಅಂದ್ರೆ ಪುಟ್ಟಿ 200 ಕನ್ನಡ ಸಂಘಗಳೇ ಇವೆ. ನಾನು ನೋಡಿದ್ದೀನಿ ಅಲ್ಲಿ 200 ಸಂಘಗಳು ಮತ್ತೆ ಅವ್ರು ಸಹಿಸ್ಕೊಳ್ತಾ ಇವೆ, ನಾವು ಸಹಿಸ್ಕೊಳ್ತಕ್ಕಂಥದ್ದು ಹಾಗೇನೇನೆ. ಜೊತೆಗೆ ನಮ್ಮ ನಡುವೆ ಏನಾದ್ರೂ ಕೂಡ ಇಂಥ ಸಂಘಟನೆಗಳು ಇಂಥ ಚಟುವಟಿಕೆಗಳು ಬೆಳೀತಾ ಇದ್ದಾಗ ಎಲ್ಲರೂ ಕೈ ಬೆರೆಸ್ತಾರೆ. ನಡುವೆ ಏನಾದ್ರೂ ಕೂಡ ಬೇರೆ ಬೇರೆ ತರಹದ ಭಿನ್ನ ಭೇದಗಳು ಬಂದರೆ ಅದಕ್ಕೆ ಕಾರಣ ಸ್ವಾರ್ಥಿಗಳು, ಸಂಘಟನೆ ಕಟ್ಟಿದವರಲ್ಲ. ಆ ಸಂಘಟನೆಯೊಳಗೆ ಪ್ರವೇಶಿಸುವ ಕೆಟ್ಟ ರಾಜಕಾರಣದ ಸ್ವಾರ್ಥಿಗಳಿಂದಾಗಿ ಅದು ಹಾಳಾಗ್ತಕ್ಕಂಥದ್ದಾಗುತ್ತೆ ಅನ್ನೋದು. ಹಾಗಾಗದಿರಲಿ, ಎಲ್ಲ ಕಡೆಯಲ್ಲಿಯೂ ಕೂಡ ಸೌಹಾರ್ದಯುತವಾದ ವಲಸೆ ಇರಲಿ, ವೈಜ್ಞಾನಿಕವಾದ ತರ್ಕಬದ್ಧವಾದ ವಲಸೆಗಳಿರಲಿ, ಉದ್ಯೋಗಗಳು ಕೂಡ ಅಷ್ಟೇನೇನೆ ಆ ನೆಲದ ಸಂಸ್ಕೃತಿಯನ್ನು ಗೌರವಿಸುತ್ತಾ, ಆ ನೆಲದ ಉದ್ಯೋಗವನ್ನು ಗೌರವಿಸುತ್ತಾ, ಹಾಗೇನೇನೆ ವಲಸೆಯನ್ನು ಸ್ವೀಕರಿಸುವಂಥ ಒಂದು ಭಾವ ಬೆಳೆಯಲಿ, ಒಕ್ಕೂಟ ವ್ಯವಸ್ಥೆ ಉಳಿಯಲಿ. ನಮ್ಮ ರಿಪಬ್ಲಿಕನ್ ಗೌರ್ಮೆಂಟ್ ಏನಿದೆಯಲ್ಲ ಅದು ಉಳಿಬೇಕು. ಅದು ಉಳಿಬೇಕು ಅಂದಾಗ ನಮ್ಮ ಎಲ್ಲರ ನಡುವೆಯಲ್ಲಿ ಈ ತರಹದ ಒಂದು ಆತ್ಮಾವಲೋಕನದ ಪರಿಯೊಳಗಿನ ಸಹಿಷ್ಣುತಾ ಭಾವ ಬೆಳೆಯಬೇಕಾಗಿರುವ ಅಗತ್ಯವಿದೆ. ಅಂಥದ್ದಕ್ಕೆ ಪೂರಕವಾಗುವ ರೀತಿಯೊಳಗೆ ಇವತ್ತು ನೋಡಿ ಮರೆತು ಹೋಗುತ್ತಿರುವಂಥ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸ್ತೇನೆ. ಮರಾಠ ಜನಾಂಗ ಅಂತ ಹೇಳಿದ ತಕ್ಷಣ ಅವರು ಬೇರೆ ಅಲ್ಲ, ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹದ್ರಿಂದ ನಾವೆಲ್ಲರೂ ಕೂಡ ಕನ್ನಡ ಮರಾಠಿಗರಾಗಿ ಇಲ್ಲಿ ಜೀವನವನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ನಮಗೆ ಸ್ಥಾನವನ್ನ ಕೊಟ್ಟಿದೆ, ನಮಗೆ ಉಳಿಸ್ತಾ ಇದೆ, ನಮಗೆ ಬೆಳೆಸ್ತಾ ಇದೆ. ಅದಕ್ಕೆ ನಾವು ಚಿರಋಣಿಯಾಗಿದ್ದೀವಿ. ಇನ್ನು ಕನ್ನಡ ಅಂತ ಹೇಳಿದ ತಕ್ಷಣನೇ ನಮ್ಮ ಕನ್ನಡಕ್ಕೆ
ಮೀರಿದ ಇತಿಹಾಸ ಅನ್ನುವಂತಹದ್ದು ಇದೆ. ಈಗಾಗಲೇ ಸರ್ ಅವರು ಮಾತಾಡಿದ್ದಾರೆ, ಬಸವಣ್ಣನವರು ಅವಾಗ್ಲೇನೆ ಹೇಳಿದ್ದಾರೆ ನಾವು ಹೇಗಿರಬೇಕು ಅನ್ನುವಂತಹದ್ದನ್ನ. ಪ್ರತಿಯೊಂದು ಹೆಜ್ಜೆ ಒಳಗೂ ಕೂಡ ನಮ್ಮನ್ನ ನಾವು ಗುರುತಿಸ್ಕೋಬೇಕಾಗತ್ತೆ, ನಮ್ಮ ಆತ್ಮ ಸಾಕ್ಷಿಗೆ ಬದ್ಧರಾಗಿ ನಾವು ನಡಿಬೇಕಾಗತ್ತೆ. ಸಾರ ಸಜ್ಜನರ ಸಂಗವ ಮಾಡುವುದು ದೂರ, ದುರ್ಜನರ ಸಂಘ ಬೇಡವಯ್ಯ, ಆವ ಹಾವಾದಡೇನು ವಿಷವೊಂದೇ ಅಂಥವರ ಸಂಘ ಬೇಡವಯ್ಯ. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಹೇಳ್ಬಿಟ್ಟು ಪ್ರತಿ ಹೆಜ್ಜೆ ಒಳಗೂ ಕೂಡ ಪ್ರತಿಯೊಬ್ಬ ಸಾಹಿತಿಗಳು, ಕವಿಗಳು, ಚಿಂತಕರು, ವಿಮರ್ಶಕರು ವಿವೇಚನೆಯಿಂದ ನಮ್ಗೆ ಸಾರವನ್ನ ನೀಡಿರುವಂತಹದ್ದು. ಅಂತಹ ಮಾರ್ಗದಲ್ಲಿ ನಾವು ನಡಿಬೇಕಾಗತ್ತೆ. ಕರ್ನಾಟಕ ಅಂತ ಹೇಳಿದ ತಕ್ಷಣ ಭಾರತದ ಒಂದು ಮಗಳು ಅಂತ ಹೇಳಿ ನಾವು ಹೇಳ್ತೀವಿ. ಅದಕ್ಕೋಸ್ಕರನೇ ಜೈ ಭಾರತ ಜನನಿಯ ತನುಜಾತೆ. ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹದ್ದು ಹೇಗೆ ಹೇಳಿದೆಯೋ, ಕರ್ನಾಟಕದಲ್ಲೂ ಕೂಡ ಈ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹದ್ದನ್ನ ನಾವು ಕಾಣ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ನೆರೆದಿದ್ರು ಕೂಡ ನಾವೆಲ್ಲರೂ ಒಂದು ಅನ್ನುವಂತಹದ್ದನ್ನ ನಾವಿಲ್ಲಿ ನಮ್ಮತನವನ್ನ ನಾವು ಸೂಚಿಸ್ತಾ ಇದ್ದೀವಿ. ನಾವೆಲ್ಲರೂ ಒಂದು ಅಂತ ಹೇಳೋದಕ್ಕೆ ಇನ್ನು ಪ್ರಮುಖವಾಗಿರುವಂತಹದ್ದು ನಮ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತಹದ್ದು, ನಮ್ಮ ಒಂದು ಹಿಂದೂ ಸಂಸ್ಥಾನವನ್ನ ಉಳಿಸಿರುವಂತಹ ಶಿವಾಜಿ ಮಹಾರಾಜರಿಗೆ ನಾವು ಚಿರಋಣಿಯಾಗಿರ್ಬೇಕು. ಇವತ್ತು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಪ್ರದಾಯವನ್ನ ನಾವು ಇಟ್ಕೊಂಡು ಮುಂದುವರಿತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಕಾರಣ. ಇಲ್ಲದೆ ಇದ್ದ ಹೊತ್ತಲ್ಲಿ ನಾವೆಲ್ಲರೂ ಕೂಡ ನಾವಾಗಿ ಇರ್ತಾ ಇರ್ಲಿಲ್ಲ ಅನ್ನುವಂತಹದ್ದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಗಣೇಶ್ ರಾವ್, ಕೇಸರ್ಕರ್, ಮೀನಾಕ್ಷಿ ಘೋರ್ಪಡೆ, ರವಿ ಮಗರ್, ಹಲವು ಗಣ್ಯರು, ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಬಂಧುಗಳು ಹಾಜರಿದ್ದರು. ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಾಯಕರು ಇಂದಿನ ಕನ್ನಡೋತ್ಸವದ ಅಂಗವಾಗಿ ನಮ್ಮ ಕನ್ನಡ ಕ್ಷತ್ರಿಯ ಮರಾಠ ಫೌಂಡೇಶನ್ ಸಂಘಟನೆಯಿಂದ ಈ ಒಂದು ವಿಜೃಂಭಣೆಯ ಆಚರಣೆಯನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಈ ಕನ್ನಡೋತ್ಸವದ ವಿಚಾರವನ್ನ ಎಳೆ ಎಳೆಯಾಗಿ ಬಿಡಿಸಿಕೊಟ್ಟಂತಹ ಶ್ರೀಯುತ ಪ್ರೊಫೆಸರ್ ಸಿದ್ದರಾಮಯ್ಯನವರಿಗೆ ಈ ಒಂದು ಸಂದರ್ಭದಲ್ಲಿ ಸಂಘದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ವಿಜಯ ಕಾಲೇಜು ಪ್ರಾಂಶುಪಾಲರಾದಂತಹ ಶ್ರೀಮತಿ ಮೀನಾ ಗೋರ್ಪಡೆ ಅವರು ನಮ್ಮೊಂದಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಮತ್ತು ಕ್ಷತ್ರಿಯ ಕರ್ನಾಟಕ ಮರಾಠ ಫೌಂಡೇಶನ್ ವತಿಯಿಂದ ಕನ್ನಡದ 69ನೆಯ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವ ಅನ್ನುವಂತಹದ್ದು ನವೆಂಬರ್ 1ರಿಂದ 30-31 ತನಕ ಮಾತ್ರ ಅಷ್ಟೇ ಅಲ್ಲ, ಪ್ರತಿಯೊಂದು ದಿನವೂ ಕೂಡ ಕನ್ನಡ ರಾಜ್ಯೋತ್ಸವ ಅನ್ನುವಂತಹದ್ದನ್ನು ನಾವು ಆಚರಣೆ ಮಾಡಬೇಕು. 69ನೇ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ನಮ್ಮ ಕನ್ನಡ ಕ್ಷತ್ರಿಯ ಮರಾಠ ಬಂಧುಗಳು ಆಚರಿಸ್ತಾ ಇದ್ದಾರೆ. ತುಂಬ ವಿಭಿನ್ನವಾದ ರೀತಿಯೊಳಗೆ ನಮ್ಮ ದೇಶೀಯ ಕ್ರೀಡೆಗಳನ್ನು ನಗರದ ಮಕ್ಕಳಿಗೆ ಪರಿಚಯಿಸುತ್ತಾ ಆಚರಿಸ್ತಾ ಇರುವ ಈ ಒಂದು ರಾಜ್ಯೋತ್ಸವ ಕೇವಲ ಆಚರಣೆಗಾಗಿ ಆಚರಿಸುವ ರಾಜ್ಯೋತ್ಸವವಾಗಿದೆ. ನಮ್ಮ ಪರಂಪರೆಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವ ರಾಜ್ಯೋತ್ಸವವಾಗಿ ಬೆಳೀತಾ ಇರೋದು ಭಾಳ ಸಂತೋಷದ ಸಂಗತಿ. ನಮ್ಮದು ಒಕ್ಕೂಟ ವ್ಯವಸ್ಥೆ, ಹಲವು ಪ್ರಾದೇಶಿಕ ಭಾಷೆಗಳಿವೆ, ಹಾಗೇನೇ ಪ್ರಾದೇಶಿಕ ಸಂಸ್ಕೃತಿಗಳು, ಧರ್ಮಗಳು ಎಲ್ಲವೂ ಕೂಡ ನಮ್ಮಲ್ಲಿ ಮಿಳಿತವಾದ ರೀತಿಯೊಳಗೆ ನಮ್ಮ ಒಕ್ಕೂಟ ವ್ಯವಸ್ಥೆ
ಸ್ಥಾಪಿತವಾಗಿರುವಂಥದ್ದು. ಇವುಗಳ ನಡುವೆ ಸೌಹಾರ್ದಯುತವಾದ ವಾತಾವರಣ ಇರಬೇಕು. ಇದ್ದಾಗ ಮಾತ್ರ ಒಕ್ಕೂಟ ವ್ಯವಸ್ಥೆ ಉಳಿಯುತ್ತೆ. ಸೌಹಾರ್ದಯುತ ವಾತಾವರಣವಿಲ್ಲದೆ ಹೋದಾಗ ಒಕ್ಕೂಟ ವ್ಯವಸ್ಥೆ ಭಂಗ ಬರುತ್ತೆ. ಆ ಕಾರಣದಿಂದಲೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದು ಕರ್ನಾಟಕವನ್ನು ಕರೆದಿದ್ದಾರೆ. ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದ ಆಶಯದ ಗೀತೆಯಾಗೋದಿಲ್ಲ, ಎಲ್ಲ ಪ್ರಾಂತೀಯ ಭಾಷೆಗಳಿಗೂ ಕೂಡ ಅನ್ವಯಿಸುವಂಥ ಒಂದು ನಾಡಗೀತೆ ಇದು. ಯಾಕೆ ಅಂತಂದರೆ ಭಾರತ ಜನನಿಯ ತನುಜಾತಿಗಳು ಈ ಎಲ್ಲ ಪ್ರಾಂತೀಯ ಸಂಸ್ಕೃತಿಗಳು, ಪರಂಪರೆಗಳು, ಭಾಷೆಗಳು. ನಮ್ಮ ಕನ್ನಡ ಕ್ಷತ್ರಿಯ ಮರಾಠ ಫೌಂಡೇಶನಿಂದ ನಾವು 69ನೇ ಕನ್ನಡೋತ್ಸವವನ್ನು ಆಚರಿಸಿದ್ದೇವೆ. ನಮ್ಮ ಎಲ್ಲ ಸಮುದಾಯದ ಮರಾಠರು ಮತ್ತು ಕನ್ನಡ ಪರ ಸಂಘಟನೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಾವು ದೇಸಿ ಕ್ರೀಡೆಗಳನ್ನ ಮತ್ತು ಸಾಂಸ್ಕೃತಿಕ ಕ್ರೀಡೆಗಳನ್ನ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಏನಾಗಿದೆ, ಮಕ್ಕಳೆಲ್ಲರೂ ನಮ್ಮ ದೇಸಿ ಕ್ರೀಡೆಯಿಂದ ಮರ್ತೋಗ್ಬಿಡ್ತಾ ಇದ್ದಾರೆ. ಬರೀ ಕಂಪ್ಯೂಟರು ಮತ್ತು ಲ್ಯಾಪ್ಟಾಪ್ ಇಟ್ಕೊಂಡು ಎಲ್ಲರೂ ಆಟ ಆಡ್ತಾ ಇರ್ತಾರೆ. ಅದನ್ನೆಲ್ಲ ಮರುಕಳಿಸಬೇಕು, ಅವ್ರಿಗೆಲ್ಲ ಅರ್ಥ ಮಾಡಿಸ್ಬೇಕು, ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡಬೇಕು ಅನ್ನೋ ಈ ಕಾರ್ಯಕ್ರಮಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ಮಾಧ್ಯಮಿಕರು ಬಂದಿದ್ದೀರಾ. ಅವರೆಲ್ಲರಿಗೂ ನಮ್ಮ ಪರವಾಗಿ, ನಮ್ಮ ಸಂಘಟನೆ ಪರವಾಗಿ ನಮಗೆ ವಂದನೆಗಳನ್ನು. ಏನು ವಿಶೇಷ ಇದೆ ಸರ್ ಇವತ್ತು ವಿಶೇಷ ಏನಂದರೆ, ಇವಾಗ ನಿಮಗೆ ಈ ದೇಸಿ ಕ್ರೀಡೆಗಳು ಅಂತಂದರೆ ಈ ಕೋಳಿ ಹೊಡೆಯೋ ಸ್ಪರ್ಧೆ, ರಂಗೋಲಿ ಹಾಕೋ ಸ್ಪರ್ಧೆ, ಹೂ ಕಟ್ಟೋ ಸ್ಪರ್ಧೆ, ಆಮೇಲೆ ಹಾವು ಏಣಿ ಆಟ, ಚೌಕಾಬಾರ ಆಟ. 69ನೇ ವರ್ಷದ ರಾಜ್ಯೋತ್ಸವದ ಸಮಾರಂಭದ ಅಂಗವಾಗಿ ಕರ್ನಾಟಕ ಕ್ಷತ್ರಿಯ ಮರಾಠ ಫೌಂಡೇಶನ್ ಆಶ್ರಯದಲ್ಲಿ ನಡೆಯುತ್ತಿರುವ ಕನ್ನಡೋತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂತಹ ಶ್ರೀಯುತ ಗೋಪಾಲಯ್ಯನವರು ಬಂದು ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಜೊತೆಗೆ. ಎಲ್ಲಿಗೂ ನಮಸ್ಕಾರ. 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸುಸಂದರ್ಭದಲ್ಲಿ ನಮ್ಮ ಕನ್ನಡ ಕ್ಷತ್ರಿಯ ಮರಾಠ ಫೌಂಡೇಶನ್, ದಂಡಿನ ಮಾರಮ್ಮ ಸೇವಾ ಟ್ರಸ್ಟ್ ಎರಡು ಸಹಯೋಗದೊಂದಿಗೆ ನಾವೊಂದು ಕನ್ನಡೋತ್ಸವ ಅನ್ನುವಂಥ ಒಂದು ಮರಾಠ ಮತ್ತು ಕನ್ನಡಿಗರ ಸಾಮರಸ್ಯವನ್ನು ಎಸೆಯುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಖುಷಿ ಕೊಡೋ ವಿಚಾರ ಏನು ಅಂತಂದರೆ, ಇವತ್ತು ನಮ್ಮ ಮರಾಠ ಸಮುದಾಯದ ಬಂಧುಗಳು ಬಹುಶಃ ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅನಿಸುತ್ತೆ ನಮ್ಮ ಮರಾಠ ಬಂಧುಗಳು ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇನ್ನೂ ವಿಶೇಷ ಏನಂತಂದರೆ ದೇಸಿ ಸ್ಪರ್ಧೆಗಳು. ಇವತ್ತು ಕಂಪ್ಯೂಟರೈಸ್ ಮತ್ತು ಮೊಬೈಲೈಸ್ ಆಗಿರುವಂಥ ನಮ್ಮ ಮಕ್ಕಳಿಗೆ ದೇಸಿ ಸ್ಪರ್ಧೆಗಳನ್ನು, ಅಂದರೆ ಮರೆತು ಹೋದ ಮಕ್ಕಳ ಆಟಗಳನ್ನು, ನಾವು ಸಣ್ಣ ವಯಸ್ಸಿನಲ್ಲಿ ಆಡ್ತಾ ಇದ್ದಂಥ ಆಟಗಳು, ಗಿಲ್ಲಿ ದಾಂಡು, ಏನಂತಾರೆ ಚೌಕಾಬಾರ, ಕೋಳಿ ಹಿಡಿಯೋದು, ಮಡಿಕೆ ಹೊಡೆಯೋದು, ಈ ತರಹದ ದೇಸಿ ಸ್ಪರ್ಧೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಪರಿಚಯಿಸೋದ್ರ ಮೂಲಕ ಈ ಒಂದು ಕನ್ನಡೋತ್ಸವವನ್ನು ಆಚರಿಸಬೇಕು ಅಂತ ನಾವೆಲ್ಲ ತೀರ್ಮಾನಿಸಿದ್ವಿ. ನಮ್ಮ ತಂಡ ಇವತ್ತು ಏನಿದೆ, ರಂಜಿತ್ ಕಾಳೆ ಆಗ್ಬೋದು, ನಮ್ಮ ಪ್ರಧಾನ ಕಾರ್ಯದರ್ಶಿ ರಘು ಕಾಳೆಯವರು, ಮತ್ತು ನಮ್ಮ ನಾಯಕರು ನವೀನ್ ಗಾಯಕ್ವಾಡ್ ಅವರು, ಹಾಗೆ ನಮ್ಮ ಗುರುರಾಜ್ ಅವರು, ನಮ್ಮ ಕೇಶವ ಅವರು, ನಮ್ಮ ಇಡೀ ಸಮುದಾಯ ಹೇಗಿದೆ ಅಂತಂದರೆ ಹಾಗೆ ಇರಿ. ನಿಂತ್ಕೊಳ್ಳಿ ಪಕ್ಕದಲ್ಲಿ. ಹಾಗೆ ಎಲ್ಲ ನೋಡಿ, ಎಲ್ಲ ಇಲ್ಲಿ ನೋಡಿ. ಇವತ್ತು ಅರ್ಥಪೂರ್ಣವಾಯಿತು ನಮ್ಮ ಕನ್ನಡೋತ್ಸವ ಗುರುಗಳ ಆಗಮನದಿಂದ. ಇಲ್ಲಿ ನೋಡಿ. ಥ್ಯಾಂಕ್ ಯು.